ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಡಿಸೈನ್ ಬ್ಲೌಸ್ ಅಂತಲೇ ಹೇಳ್ಬೋದು. ಆದರೆ ಇವಾಗ ಫ್ರಂಟ್ ಬ್ಯಾಕಲ್ಲಿ ಎಷ್ಟು ತೊಗೊಂಡಿರ್ತೀವೋ ಲೆಂತು, ಮುಂದೆ ಎಷ್ಟು ತೊಗೋಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೆಲವು ಬಿಗಿನರ್ಸ್ಗೆ ಕಡಿಮೆ ತೊಗೊಂಡ್ಬಿಟ್ಟು ಏನಾಗುತ್ತೆ, ಚೆಸ್ಟ್ ಹತ್ರ ಅಲ್ಲಿ ಜಾಸ್ತಿ ಮೇಲೆ ಹೋಗೋದು, ಆಮೇಲೆ ಅವ್ರಿಗೆ ಅನ್ಕಂಫರ್ಟಬಲ್ ಆಗೋದು, ಬೆಲ್ಟ್ ಹತ್ರ ಕಮ್ಮಿ ಇದೆ ಅಂತ ಹೇಳೋದು. ಆ ಥರ ಒಂದಷ್ಟು ಕಂಪ್ಲೇಂಟ್ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಹೊಲಿಬೇಕಾದ್ರೆಲ್ಲ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅದರದ್ದು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಪ್ರಾಬ್ಲಮ್ ಅಂದರೆ, ಇವಾಗ ಹಿಂದೆ ನಾವು 14.5 ಇಂಚ್ ತೊಗೊಂಡಿರ್ತೀವಿ. ಇದಕ್ಕಿಂತ 2 ಇಂಚ್ ಆ್ಯಡ್ ಮಾಡ್ಕೊಂಡು ತೊಗೋತೀವಿ. 2 ಇಂಚ್ ಆ್ಯಡ್ ಮಾಡ್ಕೊಂಡು ತೊಗೊಂಡ್ರೆ ಅದು ಸ್ಟಿಚಿಂಗಿಗೆ ಹೋಗ್ಬಿಡುತ್ತೆ 2 ಇಂಚು. ಮತ್ತು ಇವಾಗ ಇದು ತೋರಿಸ್ಬಿಟ್ಟು ನಾನು ಅದು ತೋರಿಸ್ತೀನಿ ಯಾವ ರೀತಿ ಅಂತ. ಫಸ್ಟ್ಗೆ ಇದು ಲೆಂತ್ ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು ನಮಗೆ 14.5 ಇದೆ ರೆಡಿ. ನಮಗೆ 14.5, ಕೆಳಗಡೆ ಅರ್ಧ ಇಂಚು ಬಿಟ್ಟಿದ್ದೀನಿ, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಓಕೆನಾ. ಡೀಪ್ ಬಂದ್ಬಿಟ್ಟು 11 ಇಂಚ್ ಇದೆ. 11 ಇಂಚ್ ಇದೆ. ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬೋಟ್ ನೆಕ್ ಡಿಸೈನಲ್ಲಿ ಬರುತ್ತೆ. ಇಲ್ಲಿ ಡ್ರಾಪ್ ಶೇಪಲ್ಲಿ ಬರುತ್ತೆ. ಇಲ್ಲಿ ಓಪನ್ ಬರಲ್ಲ, ಒಂದು ಅರ್ಧ ಇಂಚ್ಗೆ ಬಿಡ್ತೀನಿ, ಯಾಕಂದರೆ ಓಪನ್ ಬರಲ್ಲ ಅದು ಡಿಸೈನು. ಇಲ್ಲಿ ಮತ್ತೆ ಪ್ಯಾಚ್ ವರ್ಕ್ ಕೊಡಬೇಕು, ಹಂಗಾಗಿ ಇಲ್ಲಿ ಏನು ಓಪನ್ ಮಾಡಲ್ಲ ನಾನು ಡಿಸೈನ್ನ. ಇಲ್ಲಿಂದ ಈಗ ಕವರ್ ಮಾಡಿಕೊಂಡು ಒಂಥರ ಅದೇ ಡ್ರಾಪ್ ಶೇಪ್ ಬರುತ್ತಲ್ಲ, ಅದೇನೆ ಅಷ್ಟೇನೆ. ಇಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಈ ಡಿಸೈನ್ ಒಂಥರ ಈ ಡಿಸೈನ್ ಬರುತ್ತೆ, ಬಾರ್ಡರ್ ಡಿಸೈನ್ ಈಗ ಕೊಡಬೇಕು. ಈ ರೀತಿ ಕೊಟ್ಟು ಮಾಡೋದು, ಅದಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಫಸ್ಟ್ಗೆ ಇವಾಗ ಇದನ್ನ ಮತ್ತೆ ಇಲ್ಲಿ 7 ಕಾಲಿಗೆ ಮತ್ತೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ರೌಂಡ್ಗೆ ತಗೊಳ್ಳೋಣ. ಇವಾಗ ಇದು ಕಟ್ ಮಾಡ್ಕೊಂಡ್ರೆ ನಾನು ಅದನ್ನು ತೋರಿಸೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ ಅಷ್ಟೇನೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 8.5, 34 ಇದೆ. 34ನ 4 ಭಾಗ ಮಾಡ್ಕೊಂಡ್ರೆ 8.5 ಬರುತ್ತೆ. 8.5ಗೆ ಮಾರ್ಕ್ ಮಾಡ್ಕೋತೀನಿ. 1 ಇಂಚ್ ಬಂದು ಡಾಟ್ಗೆ, 2 ಇಂಚ್ ಬಂದು ಸ್ಟಿಚಿಂಗಿಗೆ. ಓಕೆನಾ. ಇದನ್ನ 8.5ನ 2 ಭಾಗ ಮಾಡಿದ್ರೆ, 2 ಆ್ಯಡ್ ಮಾಡ್ಕೊಂಡ್ರೆ 10 ಕಾಲು ಬರುತ್ತೆ. 10 ಕಾಲು ನಮಗೆ ಎದೆ ಸುತ್ತಳತೆ. ಇದು ಬಂದ್ಬಿಟ್ಟು ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಈ ಮೆಥಡಲ್ಲಿ ಯೂಸ್ ಮಾಡಿ. ಮಾಮೂಲಿ ಬೋಟ್ ನೆಕ್ ಬ್ಲೌಸ್ ಕೊಟ್ರೆ ಪರವಾಗಿಲ್ಲ. ಬೋಟ್ ನೆಕ್ ಬ್ಲೌಸ್ ಕೊಟ್ಟಿಲ್ಲ ಅಂದ್ರೆ, ಮಾಮೂಲಿ ಬ್ಲೌಸ್ ಕೊಟ್ರೆ ಅದೇ ಅಳತೆಯಲ್ಲಿ ಕಟಿಂಗ್ ಮಾಡಕ್ ಹೋಗ್ಬೇಡಿ. ಈ ರೀತಿ ಸೊಂಟದ ಸುತ್ತಳತೆ ಒಂದಿದ್ರೆ ಸಾಕು ನಿಮ್ಗೆ. ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಸೊಂಟದ ಸುತ್ತಳತೆ 1 ತಗೊಳ್ಳಿ. ಸೊಂಟದ ಸುತ್ತಳತೆ ಏನಿರುತ್ತೆ 4 ಭಾಗ ಮಾಡ್ಕೊಳ್ಳಿ. 8.5 ಬಂತು. 8.5ಗೆ 2 ಆ್ಯಡ್ ಮಾಡ್ಕೊಳ್ಳಿ. 2 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ನಮ್ಗೆ ಇದು ಎದೆ ಸುತ್ತಳತೆ. ಓಕೆನಾ. 2 ಇಂಚ್ ಆ್ಯಡ್ ಮಾಡಿದ್ರೆ ಎದೆ ಸುತ್ತಳತೆ. ಈ ಎದೆ ಸುತ್ತಳತೆ ಇದೆಯಲ್ಲ, 10.5ನ 2 ಭಾಗ ಮಾಡ್ಕೊಳ್ಳಿ. 10.5ನ 2 ಭಾಗ ಮಾಡಿದಾಗ ನಮಗೆ 5 ಕಾಲು ಬರುತ್ತೆ. 5 ಕಾಲ್ಗೆ 2 ಆ್ಯಡ್ ಮಾಡ್ಕೊಂಡ್ರೆ 7 ಕಾಲು ಬರುತ್ತೆ. ಈ 7 ಕಾಲು ನಮಗೆ ಹಾರ್ಮೋಲ್ ರೌಂಡ್. ಓಕೆನಾ. ನೆಕ್ ಬಿಡ್ತು ಮತ್ತು ಶೋಲ್ಡರ್, ನೆಕ್ ಬಿಡ್ತು ಮತ್ತೆ ಶೋಲ್ಡರು 7 ಕಾಲು. ಓಕೆನಾ. ಈ 7 ಕಾಲನ್ನೇ ನಾವು ಹಾರ್ಮೋಲ್ ರೌಂಡ್ಗೂ ಇಟ್ಕೋಬೇಕು, 7 ಕಾಲನ್ನ. ಓಕೆನಾ. ಇದು ಒಂದೇ ಬರುತ್ತೆ ಬೋಟ್ ನೆಕ್ಕಲ್ಲಿ. ಇದಿಷ್ಟು. ಇದು ಸೊಂಟದ ಸುತ್ತಳತೆ ಒಂದಿದ್ರೆ ಸಾಕು. ನೀವು ಎಲ್ಲದನ್ನು ಅಲ್ಲೇ ಅಳತೆ ತಗೊಂಡು ಕಟ್ ಮಾಡ್ಕೋಬಹುದು. ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಮಾತ್ರ. ಬೋಟ್ ನೆಕ್ ಬ್ಲೌಸ್ ಕೊಟ್ಟರೆ ಅದ್ರ ಅಳತೆಲೆ ಮಾಡಿ. ಇದಿಷ್ಟು ಆಯ್ತು. ಇವಾಗ ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಫ್ರಂಟ್ ಯಾವ ರೀತಿ ಕಟ್ ಮಾಡೋದು, ಏನು ಮಿಸ್ಟೇಕ್ ಮಾಡ್ದೇನೆ ಅದನ್ನ ನೋಡ್ಕೋಬಹುದು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಇನ್ನೂ ಒಂದು ಇದಕ್ಕೆ ಬೋಟ್ ನೆಕ್ಕಲ್ಲಿ ಇಲ್ಲಿ ಒಂದು 1/4 ಇಂಚು ಈ ರೀತಿ ಕ್ರಾಸಲ್ಲಿ ತಗೋಬೇಕು. ಅದು ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ. ನಾನು ಮರ್ತೇ ಬಿಡ್ತಿರ್ತೀನಿ. ಈ ರೀತಿ ಸ್ವಲ್ಪ ಒಂದು 1/4 ಇಂಚು ಕ್ರಾಸಾಗಿ ತಗೊಳ್ಳಿ. ಬೋಟ್ ನೆಕ್ಗೆ, ಕಾಲರ್ ನೆಕ್ಗೆ ಮಾತ್ರ, ಮಾಮೂಲಿ ನೆಕ್ಗೇನಿಲ್ಲ. ಬೋಟ್ ನೆಕ್ಕು ಮತ್ತು ಕಾಲರ್ ನೆಕ್ಗೆ ಈ ರೀತಿ ತಗೋಬೇಕಾಗುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಹಾಗೇನೆ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟನ್ನ ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಮೊದಲು ಕಟ್ ಮಾಡ್ಕೊಂಡ್ಬಿಡೋಣ. ಡಾಟ್ ಎಲ್ಲೆಲ್ಲ ಹಾಕಿರ್ತೀವಿ ನ್ಯಾಚಲ್ ಹಾಕೊಂಡ್ಬಿಟ್ರೆ ಆಯಿತು. ಈಗ ಫ್ರಂಟು ಇದನ್ನೇ ಇದು ಓಪನ್ ಇರೋದು ನಮ್ಮ ಕಡೆ ಇಟ್ಕೊಂಡ್ರೆ ಆಯಿತು. ಹಿಂದೆ ಓಪನ್ ಬರಲ್ಲ, ಮುಂದೆನೇ ಓಪನ್ ಇಡ್ತೀನಿ. ಹಾಗಾಗಿ ಇವಾಗ ಇದನ್ನು ಈ ರೀತಿ ಇಟ್ಕೋತೀವಲ್ವ, ಇಲ್ಲಿಂದ ಇದೇನು ಅಳತೆ ಇದೆ ಇದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಮಾಮೂಲಿ ಒಂದು ಅರ್ಧ ಇಂಚು ಉಕ್ಸ್ಪಟ್ಟಿ ಐಪಟ್ಟಿಗೆ ಬಿಡಬೇಕು. ಈ ಕಡೆ ಇದು ಅರ್ಧ ಇಂಚು ಉಕ್ಸ್ಪಟ್ಟಿ ಐಪಟ್ಟಿಗೆ ಹೋಗುತ್ತೆ. ಈ ಕಡೆ ಬಂದ್ಬಿಟ್ಟು ಈ
ರೀತಿ ಬರುತ್ತೆ. ಇದು ನ್ಯಾಚು ಮತ್ತು ಇದು ನ್ಯಾಚು. ಇದನ್ನು ಹಿಂಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಇದನ್ನು ಅಷ್ಟೇ, ಇದು ಏನಿದೆ ಮಾರ್ಕು ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ಇದೆಲ್ಲ ಆಯಿತು ನೋಡಿ, ಇಷ್ಟು ಬಂತು. ಈಗ ಚೆಸ್ಟ್ ಉದ್ದ ಎಷ್ಟಿದೆ ಅದು ನೋಡ್ಕೊಳ್ಳೋಣ. ಫಸ್ಟ್ಗೆ ಚೆಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ. ಈ ಸ್ಟಿಚಿಂಗು ಸೇರಿಸಿ ನಾನು ತಗೋತಾ ಇದ್ದೀನಿ. ಇದು ಬಂದ್ಬಿಟ್ಟು 11 ಇಂಚಿದೆ. 11 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ 11 ಇಂಚಿಗೆ ಇದು ಚೆಸ್ಟ್ ಪಾಯಿಂಟ್. ಓಕೆನಾ. ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ 4 ಇಂಚು ಮಾರ್ಕ್ ಮಾಡ್ಕೊತೀನಿ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚಿಗೆ. ಓಕೆನಾ. ಇಲ್ಲಿ ಬಂತು. ಇಲ್ಲಿಂದ ಇದು ಚೆಸ್ಟ್ ಪಾಯಿಂಟ್. ಓಕೆನಾ. ಈ ರೀತಿ ಬಂತು. ಈಗ ಇಲ್ಲಿ ನಾವು ಯಾವ ರೀತಿ ಅಳತೆ ತಗೋಬೇಕಪ್ಪ ಅಂದರೆ, ಇವಾಗ 14.5 ಇದೆ ಅಲ್ವಾ. ಈ 14.5 ಹೀಗೆ ತಗೊಂಡು ಇಲ್ಲಿಗೆ ನಮ್ಗೆ ಇಲ್ಲೇ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿ ಅರ್ಧ ಇಂಚು, ಮತ್ತೆ ನೆಕ್ ಇದು ಬೆಲ್ಟಲ್ಲಿ ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು, ಟೋಟಲ್ 2 ಇಂಚು ಬೇಕಾಗುತ್ತೆ ನಮಗೆ. 2 ಇಂಚು ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಚೆಸ್ಟ್ ಹತ್ರ ನೀವು 2 ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ ಚೆಸ್ಟ್ ಯಾವಾಗ್ಲೂ ಈ ರೀತಿ ಇರುತ್ತಲ್ವ. ಈ ರೀತಿ ಇದ್ದಾಗ ನಾವು ಈ ರೀತಿ ಬಂದಾಗ ಹಿಂಗೆ ಬರುತ್ತೆ ನೋಡಿ. ಇದು ಚೆಸ್ಟ್ ಪಾಯಿಂಟ್ ಇಲ್ಲಿ ಬಂತಲ್ವ, 11 ಇಂಚು ನೋಡಿ. ಈ ರೀತಿ ಬಂತು. ಈ ರೀತಿ ಬಂದಾಗ ಹಿಂಗೆ ಬರುತ್ತೆ. ಇಲ್ಲಿಗೆ 14 ಇಂಚು ಬಂತು, ಹಿಂಗೆ ಬರುತ್ತೆ. ಹಂಗಾಗಿ ಇಲ್ಲಿ ನಮಗೆ ಹಿಂಗೆ ಏರುಪೇರು ಬರೋದ್ರಿಂದ ನೋಡಿಕೊಂಡು ನಾವು ಜಾಸ್ತಿ ತಗೋಬೇಕು. ಏನಾಗ್ಬಿಡುತ್ತೆ, ನಾವು ಮಾಮೂಲಿ ಕಡಿಮೆ ತಗೊಂಡಾಗ ಇಲ್ಲಿ ಚೆಸ್ಟ್ ಹತ್ರ ಕೈ ಹಿಂಗೆ ಎತ್ತಿದಾಗ ಮಾಡಿದಾಗ ಇಲ್ಲಿ ಜಾಸ್ತಿ ಹಿಂಸೆ ಆಗುತ್ತೆ. ಓಕೆನಾ. ಕಂಕ್ಳ ಹತ್ರ ಆಗಲಿ ಕೈನ ಜಾಸ್ತಿ ಹಿಂಗೆ ಆಡ್ಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನೋ ಒಂಥರ ಕಂಫರ್ಟಬಲ್ ಇರಲ್ಲ. ಇದು ಚೆಸ್ಟ್ ಹತ್ರ ನೀವು ಇಲ್ಲಿ ಬಟ್ಟೆ ಕಡಿಮೆ ಇದ್ದರೆ ಮಾಮೂಲಿ ಹಿಂದೆ ಎಷ್ಟು ಇರ್ತೀವೋ ಅಷ್ಟೇ ಇಟ್ಟುಬಿಟ್ರೆ ಏನಾಗುತ್ತೆ, ಇಲ್ಲಿ ಚೆಸ್ಟ್ ಹತ್ರ ಕಂಫರ್ಟಬಲ್ ಇರಲ್ಲ. ಓಕೆನಾ. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಈ ಚೆಸ್ಟ್ ಹತ್ರ ನೋಡಿಕೊಂಡು ಮೆಜರ್ಮೆಂಟ್ ತಗೊಳ್ಳಿ. ನಾನು ಎಷ್ಟೋ ಸಲ ತೋರಿಸ್ತೀನಿ. ಇಲ್ಲಿ ಒಂದು ಆಲ್ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ತೋರ್ಸೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಇವಾಗ ಕಮ್ಮಿ ಬಂತು ಅಂದ್ಬಿಟ್ಟು ನಾನು ಇದು ಜಾಯಿಂಟ್ ಮಾಡಿದ್ದೀನಿ. ಒಬ್ಬರಿಗೆ ಇದು ಮಾಮೂಲಿ ಅಂದರೆ ಅವರು ಸ್ವಲ್ಪ ದಪ್ಪ ಇದ್ರು, ಮಾಮೂಲಿ ನಾನು ಏನು ಮೆಜರ್ಮೆಂಟ್ ಇತ್ತು ಅದಕ್ಕೆ ಮಾಡಿದೆ. ಅವ್ರಿಗೆ ಏನಾಯಿತು, ಇದು ಚೆಸ್ಟ್ ಹತ್ರ ಇಲ್ಲಿ ಅವ್ರಿಗೆ ಅನ್ಕಂಫರ್ಟಬಲ್ ಆಯಿತು. ಇಲ್ಲಿ ಒಂಥರ ಕೈ ಎತ್ತಿದ್ರೆ ಸಾಕು ಅವ್ರಿಗೆ ಅನ್ಕಂಫರ್ಟಬಲ್ ಆಗ್ತಿತ್ತು. ಆಮೇಲೆ ಮತ್ತೆ ಅವ್ರಿಗೆ ನಾನು ಇಲ್ಲಿ ಮತ್ತೆ ಈ ಥರ ಇಲ್ಲೇನು ಮಾಡಿಲ್ಲ, ಕ್ರಾಸ್ ಆಗಿ ಹಿಂಗೆ ಬಟ್ಟೆ ತಗೊಂಡು ಇಲ್ಲಿ ಜಾಯಿಂಟ್ ಮಾಡಿ ಇಲ್ಲಿ ಕಪ್ಸ್ ಹತ್ರ ಸ್ವಲ್ಪ ಲೂಸ್ ಬರೋ ಥರ ಮಾಡಿದೆ. ಅದಕ್ಕೋಸ್ಕರನೇ ತಗೊಳ್ಳುವಾಗಲೇ ಇಲ್ಲಿ ನೀವು 2 ಇಂಚು, 1.5 ಇಂಚು, 2 ಇಂಚು ತಗೊಳ್ಳೇಬೇಕು ಜಾಸ್ತಿ. ಇಲ್ಲ ಅಂದ್ರೆ ಏನಾಗುತ್ತೆ, ಕಪ್ಸು ನಾವು ಕೈ ಮೇಲೆ ಎತ್ತಿದಾಗ ಮಾಡಿದಾಗ ಜಾರ್ದಂಗಾಗುತ್ತೆ. ಓಕೆನಾ. ಕಂಫರ್ಟಬಲ್ ಇರಲ್ಲ, ಹಂಗಾಗುತ್ತೆ. ಆಲ್ರೆಡಿ ನಾನು ಈ ಮಿಸ್ಟೇಕ್ ಮಾಡಿದ್ದೆ. ಅಂದರೆ ಅದು ತುಂಬ ದಿನನೇ ಆಗೋಯ್ತು, ಈಗಲ್ಲ. ಅದು ಯಾವಾಗಲೂ ಒಂದ್ಸಲ ಮಾಡಿ ಅವ್ರಿಗೆ ಮತ್ತೆ ಅದೇ ಹೇಳ್ದಂಗೆ ಇದು ಈ ಥರ ಪ್ಯಾಚ್ ವರ್ಕ್ ಮಾಡಿ ರೆಡಿ ಮಾಡಿಕೊಟ್ಟೆ. ಒಟ್ಟಿನಲ್ಲಿ ಅಂದರೆ ಮತ್ತೆ ಬಿಚ್ಚಕ್ಕಾಗಲ್ವಲ್ಲ ಅವ್ರಿಗೆ. ಒಟ್ಟಾಗಿ ಇದು ಇನ್ನೊಂಚೂರು ಲೆಂತ್ ಬೇಕಾಗಿತ್ತು. ನಾನು ಹೇಳಿದ್ನಲ್ಲ, 1 ಇಂಚು ಕಮ್ಮಿ ಮಾಡಿಬಿಟ್ಟಿದ್ದೆ ನಾನು ಚೆಸ್ಟ್ ಹತ್ರ. ನಾನು 1 ಇಂಚು ಜಾಸ್ತಿ ತೊಗೊಂಡಿದ್ದಿದ್ರೆ, ಈ ಬೆಲ್ಟ್ ತೊಗೊಂಡಿದ್ರೆ ನಮ್ಗೆ ಕರೆಕ್ಟಾಗಿ ಆಗ್ತಿತ್ತು. ನಾನೇನು ಮಾಡಿದೆ, ಚೆಸ್ಟ್ ಹತ್ರ ಮಾಮೂಲಿ ತೊಗೊಂಡೆ, 1 ಇಂಚು ಜಾಸ್ತಿ ತೊಗೊಂಡಿಲ್ಲ. ಆಮೇಲೆ ದಪ್ಪ ಇರೋರಿಗೆ 1 ಇಂಚು ಜಾಸ್ತಿನೇ ತೊಗೊಳ್ಳಿ. ಚೆಸ್ಟ್ ಹತ್ರ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಮಾಮೂಲಿ ಇದೆ ಬೆಲ್ಟ್ ಕೊಟ್ಟಿದ್ರು ಕೈ ಎತ್ತದಾಗ ಮಾಡಿದಾಗ ಅನ್ಕಂಫರ್ಟಬಲ್ ಆಗುತ್ತೆ, ಆ ಥರ ಆಗುತ್ತೆ. ಹಂಗಾಗಿ ನೋಡಿಕೊಂಡು ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಈ ಕಪ್ಸ್ ಹತ್ರ ನೋಡಿಕೊಂಡು ಮೆಜರ್ಮೆಂಟ್ ತಗೊಳ್ಳಿ. ಇದು ಸ್ವಲ್ಪ ದೊಡ್ಡದು ಕಪ್ಸು, ನಾನು ತೋರ್ಸೋಣ ಅಂತ ತಂದಿದ್ದೀನಿ. ಇವ್ದು ಬಂದ್ಬಿಟ್ಟು 14 ಇಂಚಿಗೆ ಹಿಂಗೆ ಬರುತ್ತೆ. ಓಕೆನಾ. ಇಲ್ಲಿಗೆ 14 ಇಂಚ್ ಬರುತ್ತೆ. ಹಂಗಾಗಿ ಇಲ್ಲಿಂದ ಮತ್ತೆ ಇಲ್ಲಿ ಬೆಲ್ಟ್ ಬರುತ್ತೆ 2 ಇಂಚು. ಅದನ್ನ ನೋಡಿಕೊಂಡು ತಗೊಳ್ಳಿ. ಈ ಥರ ಕಪ್ಸ್ ಇರುತ್ತೆ ಅಂತ ನಾನು ತೋರಿಸ್ತಾ ಇರೋದು ಅಷ್ಟೇ. ಮೆಜರ್ಮೆಂಟ್ ತಗೊಳ್ಳುವಾಗ ನಾವು ಇವಾಗ ಒಂದು ಬಾಡಿ ಮೆಜರ್ಮೆಂಟ್ ತಗೊಂಡಾಗ್ಲೂ ಹಿಂಗೆ ತಗೋತೀವಲ್ವಾ, ಇಲ್ಲಿಗೆ ಡಾಟ್ ಪಾಯಿಂಟು, ಇಲ್ಲಿಂದ ಇಲ್ಲಿ ಬಂತು 14, ಇಲ್ಲಿಂದ ಮಾಮೂಲಿ ಬೆಲ್ಟು ಅಲ್ವಾ. ಆ ಬೆಲ್ಟ್ಗೆ ನಾವು ಸ್ಟಿಚಿಂಗ್ ಮಾಡೋಕೆ 2 ಇಂಚ್ ಎಕ್ಸ್ಟ್ರಾ ಬೇಕು. ಇವಾಗ ಬೆಲ್ಟ್ಗೆನೆ ಇವಾಗ ಇಲ್ಲೇ ತೋರಿಸ್ತೀನಿ. ಇವಾಗ ನಮ್ಗೆ ಇಲ್ಲಿ ಶೋಲ್ಡರ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಬೆಲ್ಟ್ಗೆ ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು, 1 ಇಂಚು ಹೋಗುತ್ತೆ. ಮತ್ತೆ ಈ ಮೇಲ್ಗಡೆ ಪೀಸ್ ಇರುತ್ತಲ್ಲ, ಇದ್ರಲ್ಲಿ ಅರ್ಧ ಇಂಚು ಜಾಯಿಂಟಿಂಗ್ ಹೋಗುತ್ತೆ. ಟೋಟಲ್ ಎಷ್ಟಾಯ್ತು, 2 ಇಂಚು ಸ್ಟಿಚಿಂಗಿಗೆ ಹೋಗ್ಬಿಡ್ತು. ಓಕೆನಾ. ಈ ಸ್ಟಿಚಿಂಗ್ ಬಿಟ್ಟು ನೀವು 1 ಇಲ್ಲ 1.5 ಇಂಚು ಎಕ್ಸ್ಟ್ರಾ ತಗೋಬೇಕು.
ಅಲ್ಲಿಗೆ ಟೋಟಲ್ ಇವಾಗ ನಾವು ಹಿಂದೆ 14.5 ಇತ್ತು, 2 ಇಂಚ್ ಆ್ಯಡ್ ಮಾಡ್ಕೋತೀವಿ. ಇವಾಗ 14 ಇಂಚ್ 14.5 ಇದೆ. 14.5ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ಕೋತೀವಿ ಅನ್ಕೊಳ್ಳಿ. 14, 15, 16.5 ಬಂತು. 16.5 ಬಂತ, ಅಷ್ಟೇ ಇಡಬಾರದು. 16.5ಗೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? 1 ಇಂಚು ಚೆಸ್ಟ್ ದಪ್ಪ ಇರೋರ್ಗಂತೂ ಸ್ವಲ್ಪ ಲೂಸೇ ಇಡಬೇಕು. ಬೆಲ್ಟ್ ಸ್ವಲ್ಪ ಉದ್ದ ಬಂದ್ರೂ ಪರವಾಗಿಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ, ಅದು ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಓಕೆನಾ? ಹಂಗಾಗಿ ಈ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಕಪ್ಸ್ ಹತ್ರ 1 ಇಂಚು ಜಾಸ್ತಿ ತಗೊಳ್ಳಿ. ಓಕೆನಾ? ಹಿಂದೆ ಎಷ್ಟೇ ತಗೊಂಡಿರ್ತೀವಿ 2 ಇಂಚು ಸ್ಟಿಚಿಂಗ್ ತಗೊಂಡ್ಬಿಟ್ರೆ ಸರಿ ಹೋಗಲ್ಲ. ಕಪ್ಸ್ ಹತ್ರ 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಮಾಮೂಲಿ ಈ ತರ ಮೆಜರ್ಮೆಂಟ್ ತಗೊಂಡ್ರೆ ಏನ್ ಪರವಾಗಿಲ್ಲ. ಈ ತರ ತಗೋತಿರಲ್ಲ, ಕರೆಕ್ಟ್ ಆಗಿ ತಗೊಂಡ್ರೆ ಏನು ಪರವಾಗಿಲ್ಲ. ಇಲ್ಲ ಅಂದ್ರೆ ಆ ತರ 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಓಕೆನಾ? ಇದು ಆಲ್ರೆಡಿ ಬ್ಲೌಸ್ ಅಳತೆ ಇರೋದ್ರಿಂದ ನಾನು ಬ್ಲೌಸ್ ಅಳತೆ ತಗೊಂಡಿದ್ದೀನಿ. ಸ್ಟಿಚಿಂಗ್ ಎಲ್ಲ ಸೇರಿಸಿ ನೀವು ಆ ತರ ತಗೊಳ್ಳೋದಾದ್ರೆ 1 ಇಂಚು ಇವಾಗ ಮೆಜರ್ಮೆಂಟ್ ತಗೊಂಡಿರ್ತೀರಲ್ವಾ, ಅವಾಗ ನೋಡ್ಕೊಂಡು 1 ಇಂಚು ಮಿಸ್ಟೇಕ್ ಮಾಡಬೇಡಿ. ಕಪ್ಸು ನೋಡ್ಕೊಂಡು ತಗೊಳ್ಳಿ. ಓಕೆನಾ? ಇವಾಗ ಏನು 14.5 ತಗೊಂಡಿದ್ವಲ್ಲ, ನಾನು ಹೇಳಿದ್ನಲ್ಲ 2 ಇಂಚು ಸ್ಟಿಚಿಂಗ್ ಹೋದ್ರು ಇನ್ನು 1 ಇಂಚ್ ಇಲ್ಲ 1.5 ಇಂಚು ಆ್ಯಡ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಓಕೆನಾ? ಟೋಟಲ್ ಎಷ್ಟಾಯ್ತು? ಇದು 16.5, 1 ಇಂಚು 17.5 ತಗೋಬೇಕಾಗುತ್ತೆ. ಓಕೆನಾ? 17.5 ಇಲ್ಲ 18 ತಗೋಬೇಕಾಗುತ್ತೆ, ಜಾಸ್ತಿ ದಪ್ಪ ಇರೋರಿಗೆ. ಆ ತರ ಇರುತ್ತೆ. ನೋಡ್ಕೊಂಡು ನೀವು ಇವಾಗ ಒಂದ್ಸಲ ಬ್ಲೌಸ್ ಕಟ್ ಸ್ಟಿಚ್ ಮಾಡ್ಕೊಟ್ಟಾಗ ಗೊತ್ತಾಗುತ್ತಲ್ವಾ, ಅವರು ಏನಾದ್ರು ಹೇಳ್ದಾಗ ಈ ತರ ನಮ್ಗೆ ಇಲ್ಲಿ ಎತ್ಕೊಂಡಂಗ ಆಗುತ್ತೆ, ಇಲ್ಲ ಲೂಸ್ ಆಗುತ್ತೆ, ಟೈಟ್ ಆಗುತ್ತೆ ಅಂದಾಗ ನೆಕ್ಸ್ಟ್ ಟೈಮ್ ಅಲ್ಲಿ ನೀವು ಅದನ್ನ ಸರಿ ಮಾಡ್ಕೊಡ್ಬೇಕು. ಓಕೆನಾ? ನಾನು ಆಲ್ರೆಡಿ ಇದು ನಮ್ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವ್ರು ಏನು ಅನ್ಲಿಲ್ಲ. ಇದು ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡುವಾಗ ಇದು ಕಮ್ಮಿ ಬಂದಿತ್ತು ಬಟ್ಟೆ. ಅಂದ್ರೆ ನಾವು ಇದು ಇದ್ರನ್ನ ಮೇಲ್ಗಡೆ ಪ್ರಿನ್ಸ್ ಕಟ್ ಬಂದಿರೋದ್ರಿಂದ ಇಲ್ಲಿ ಬಟ್ಟೆ ಕಮ್ಮಿ ಬಂತು. ನಾನು ಅದಕ್ಕೆ ಏನು ಇದು ಮಾಡ್ಲಿಲ್ಲ, ಇದಕ್ಕೆ ಸ್ವಲ್ಪ ಪೀಸ್ ಕೊಟ್ಟು ಜಾಯಿಂಟ್ ಮಾಡಿದ್ದೀನಿ. ಓಕೆನಾ? ಈ ರೀತಿ ನೋಡಿ, ಈ ರೀತಿ ಜಾಯಿಂಟ್ ಮಾಡಿದೆ. ಅಂದ್ರೆ ನಮ್ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವ್ರು ಏನು ಅನ್ಕೊಂಡಿಲ್ಲ. ಆಮೇಲೆ ಅವ್ರು ಕರೆಕ್ಟ್ ಆಗಿ ಆಗಿರುತ್ತೆ. ಇವಾಗ ಇಲ್ಲ ಆಗಿದ್ದಿದ್ರೆ ಎತ್ಕೊಂತಿತ್ತು. ನಾನು ಇದನ್ನೇ ಅಡ್ಜಸ್ಟ್ ಮಾಡ್ಬಿಟ್ಟಿದ್ರೆ ಇಲ್ಲೇನಾಗುತ್ತೆ, ಕಂಕ್ಳ ಹತ್ರ ಹಿಂಗೆ ಎತ್ತಿದಾಗ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಇವಾಗ ಇದು ಕೊಟ್ಟಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಫ್ರೀ ಬರುತ್ತೆ. ಇಲ್ಲಿ ಕಪ್ಸ್ ಹತ್ರ ಫ್ರೀ ಬರುತ್ತೆ. ಇಲ್ಲಿ ಏನಾದ್ರು ನಾವು ಎಳೆದು ಹಿಂಗ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಟೈಟ್ ಆಗುತ್ತೆ, ನಮ್ಗೆ ನೀಟಾಗಿ ಕುತ್ಕೊಳ್ಳಲ್ಲ. ಓಕೆನಾ? ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ನಾನ್ ಮಾಡಿರೋ ಈ ಮಿಸ್ಟೇಕ್ ಮಾಡಬೇಡಿ. ನೀವು ಚೆಸ್ಟ್ ಹತ್ರ 1 ಇಂಚು ಲೂಸ್ ತಗೊಂಡು ಮಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ, ಈ ತರ ಆಗುತ್ತೆ. ಆಮೇಲೆ ಎದೆ ಸುತ್ತಳತೆ ನೀವು ನೀಟಾಗಿ ತಗೋಬೇಕು. ನಾನು ಹೇಳ್ತಾ ಇಲ್ವಾ, ಈ ರೀತಿ ಕಪ್ಸಲ್ಲಿ ಇವಾಗ ಕಪ್ಸಲ್ಲಿ ತೋರಿಸ್ತಾ ಇದೀನಿ. ನೀವು ಮಾಮೂಲಿ ಮೆಜರ್ಮೆಂಟ್ ಅಲ್ಲಿ ತಗೊಳ್ಳುವಾಗ ನೀಟಾಗಿ ತಗೋಬೇಕು. ಈ ರೀತಿ ನೋಡಿ, ಈ ರೀತಿ ಬರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಓಕೆನಾ? ಈ ಮಿಸ್ಟೇಕ್ ಮಾಡ್ದೇನೆ ನೆಕ್ಸ್ಟ್ ಟೈಮು ಇವಾಗ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಹಂಗಾಗಿ ಇದನ್ನ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಡಿ. ಇವಾಗ ಆಲ್ರೆಡಿ ಒಬ್ರಿಗೆ ಸ್ಟಿಚ್ ಮಾಡ್ಕೊಡ್ತೀವಿ ಅಂದಾಗಲೇ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಇನ್ನೊಂದ್ಸಲ ಅವ್ರಿಗೆ ಏನಾದರೂ ಅನ್ಕಂಫರ್ಟಬಲ್ ಆದರೆ ಅವ್ರು ಮತ್ತೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಬರೋದೇ ಇಲ್ಲ. ಹಂಗಾಗಿ ಬಂದು ಹೇಳ್ದವ್ರಿಗೇನ ಸರಿ ಮಾಡ್ಕೊಡಿ. ಹೋಗ್ಲಿ ಆಯ್ತಾ, ಈ ಥರನಾ, ಇಲ್ಲಿ ಟೈಟ್ ಇದೆಯಾ ಲೂಸ್ ಇದೆಯಾ ಅದು ನೋಡಿಕೊಂಡು ಸರಿ ಮಾಡಿಕೊಟ್ರೆ ಮತ್ತೆ ನೆಕ್ಸ್ಟ್ ಅವರು ಅಡ್ಜಸ್ಟ್ ಆಗ್ತಾರೆ. ನಮ್ಗೆ ಅಡ್ಜಸ್ಟ್ ಆಗದೆ ಇದ್ದವ್ರು ನಾವು ಏನೇ ರೆಡಿ ಮಾಡಿಕೊಟ್ರು ಅವ್ರು ಅಡ್ಜಸ್ಟ್ ಆಗಲ್ಲ. ಅಂತೆ ಕಸ್ಟಮರ್ನ ಬಿಟ್ಟಾಕ್ಬಿಡಿ. ಓಕೆನಾ? ನಾನು ಅಷ್ಟೇನೆ ಆ ಥರದವ್ರನ್ನೆಲ್ಲ ಇಟ್ಕೊಳ್ಳಲ್ಲ. ನಮಗೆ ಇವಾಗ ಒಂಚೂರು ಹೆಚ್ಚು ಕಮ್ಮಿ ಒಂಚೂರು ಹಿಂಗೆ 1 ಪಾಯಿಂಟ್ ಲೂಸು ಟೈಟು ಆದರೆ ಅವ್ರು ಬಂದು ಹೇಳಿ ಸರಿ ಮಾಡಿಸ್ಕೊಂಡು ಹೋದ್ರೆ ಆಯ್ತು. ಇನ್ನು ಕೆಲವರು ಅಯ್ಯೋ ಅಷ್ಟು ಒಂಚೂರು ಲೂಸು ಟೈಟ್ ಇರೋದಕ್ಕೇನೆ ಬ್ಲೌಸೇ ಹಾಳಾಗಿದೆ ಅಂತ ಹೇಳ್ಬಿಡ್ತಾರೆ. ಅಷ್ಟೇನೆ, ಏನಿಲ್ಲ, ಲೂಸ್ ಇದ್ರೆ ಒಂಚೂರು ಟೈಟ್ ಮಾಡಿಸ್ಕೋಬಹುದು, ಒಂದು ಸ್ಟಿಚ್ ಹಾಕೊಂಡು. ಟೈಟ್ ಇದ್ರೆ ಒಂದು ಹೊಲಿಗೆ ಬಿಚ್ಕೋಬಹುದು. ಕೆಲವೊಬ್ರು ಅಂತ ಕಸ್ಟಮರ್ನು ನೋಡಿದ್ದೀನಿ, ಅದು ಒಂದು ಟೈಟ್ ಆಗ್ಬಿಟ್ಟಿದೆ, ಟೈಟ್ ಆಗ್ಬಿಟ್ಟು ತಗೊಂಬಂದಿದ್ದಾರೆ, ಏನ್ ಬ್ಲೌಸೇ ಹಾಳಾಗ್ಬಿಟ್ಟಿದೆ ಅನ್ನೋ ರೀತಿ ತಂದಿದ್ದಾರೆ. ಒಂದು ಸ್ಟಿಚ್ ಬಿಚ್ಚಿದ್ಮೇಲೆ ಕರೆಕ್ಟ್ ಆಗಾಯ್ತು. ಅಂದ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಇವಾಗ ಒಂದೊಂಚೂರು ಆ ಕಡೆ 1 ಪಾಯಿಂಟ್ 2 ಪಾಯಿಂಟ್ ಆ ಕಡೆ ಈ ಕಡೆ ಆಗಿರುತ್ತೆ. ಆಮೇಲೆ ಒಂದೊಂದ್ಸಲ ನಾವು ಎಲ್ಲ ಮೆಜರ್ಮೆಂಟ್ ನೋಡ್ತಾ ಇರ್ತೀವಿ. ಒಂದೊಂದ್ಸಲ ಏನಾಗುತ್ತೆ, ಅರ್ಜೆಂಟ್ ಕೊಡುವಾಗ ಒಂದೊಂದು ಮೆಜರ್ಮೆಂಟ್ ನೋಡಿರಲ್ಲ ಲಾಸ್ಟ್ ಅಲ್ಲಿ. ಅವಾಗ ಏನಾಗುತ್ತೆ, ಸ್ಟಿಚಿಂಗ್ ಹಂಗೆ ಹಾಕ್ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ, ಒಂಚೂರು ಆ ಕಡೆ ಈ ಕಡೆ ಆಗೋಕ್ಕೆ ಚಾನ್ಸ್ ಇರುತ್ತೆ. ಅದೊಂದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಹಂಗೆಲ್ಲ ಅನ್ನೋರು ಇದ್ದಾರೆ. ಆದ್ರೂ ಅಂತವ್ರನ್ನ ಮೀರಿ ಬರುವಂತ ಕಸ್ಟಮರ್ಸೇ ನಮ್ಗೆ ಜಾಸ್ತಿ. ನಾನು ಆ ಥರದವ್ರನ್ನ ಮತ್ತೆ ಇನ್ನೊಂದ್ಸಲ ಇಸ್ಕೊಳಕ್ಕೂ ಹೋಗಲ್ಲ. ನೀವು ಅಷ್ಟೇನೆ, ಯಾರು ಕರೆಕ್ಟಾಗಿ ನಮ್ಗೆ ಅಡ್ಜಸ್ಟ್ ಆಗ್ತಾರೋ ಆ ಥರ ಕಸ್ಟಮರ್ಗಳೇ ಸಾಕು. ಇನ್ನು ಬೇರೆ ಕಸ್ಟಮರ್ಗಳು ಬಂದು ಅವ್ರ ಹತ್ರ ಜಗಳ ಮಾಡಿ ಅದು ಹೀಗಾಯ್ತು ಹಾಗಾಯ್ತು ಅನ್ನೋದಕ್ಕಿನ್ನ ನೀಟಾಗಿ ಈ ರೀತಿ ಮಾಡ್ಕೊಡೋರು ಬಂದ್ರೇನೆ ಸಾಕು ಅಲ್ವಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಪ್ಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.